ಓಂ ಶಾಂತಿ. ಡೇಟ್ ಆಗಿದೆ 3/2/1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸ್ವಯಂ ಕೆ ಜಾನನೆ ಸೆ ಸಂಯಮ್ ಔರ್ ಸಮಯ ಕಿ ಪಹಚಾನ್. ಸ್ವಯಂವನ್ನು ತಿಳ್ಕೊಳ್ಳುವುದರಿಂದ ಸಂಯಮ ಮತ್ತು ಸಮಯದ ಗುರ್ತು ಮಾಡಿಕೊಳ್ಳೋದು. ಜೈಸೆ ಬಾಪ್ ಕೆ ಲಿಯೆ ಕಹಾ ಹುआ है कि वह जो है जैसा है वैसा ही उनको जानने वाला सर्व प्राप्तियाँ कर सकता है. ಹೇಗೆ ತಂದೆ ಹೇಳ್ತಾರೆ, ಬಾಬಾ ಹೇಗಿದ್ದಾರೋ, ಬಾಬಾ ಹೇಳ್ತಾರೆ, ಬಾಬಾ ವಹ ಜೋ ಹೇ, ಅವರು ಏನಾಗಿದ್ದಾರೋ ಹೇಗಿದ್ದಾರೋ ಹಾಗೆ ತಿಳ್ಕೊಳ್ಳುವುದರಿಂದ ಸರ್ವ ಪ್ರಾಪ್ತಿಗಳು ನಮಗೆ ಆಗ್ತವೆ. वैसे ही स्वयं को जानने के लिए भी जो हूँ जैसा हूँ ऐसा ही जानकर और मानकर सारा दिन चलते फिरते हो. ಹಾಗೆಯೇ ನಾನು ಕೂಡ ಏನಿದ್ದೀನೋ ಹೇಗಿದ್ದೀನೋ ಅನ್ನೋದನ್ನು ತಿಳ್ಕೊಂಡು ಅದನ್ನು ಮಾನ್ಯ ಮಾಡಿ ಇಡೀ ದಿನ ಏನಿದ್ದೀನೋ ಅದರಲ್ಲೇ ಹೋಗ್ತಾ ಬರ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ತಿರುಗಾಡ್ತಿರೀನು ಅಂದರೆ ನಾನೇನಿದ್ದೀನಿ, ಆತ್ಮ ಇದ್ದೀನಿ, ನಾನೇನಿದ್ದೀನಿ, ಸೂಕ್ಷ್ಮ ಬಿಂದು ಇದ್ದೀನಿ, ನಾನಾತ್ಮ ಸೂಕ್ಷ್ಮ ಬಿಂದು, ನಾನಾತ್ಮ ಶಾಂತ ಸ್ವರೂಪ ಅಂತ ತಿಳ್ಕೊಂಡು ಇಡೀ ದಿನ ತಿರುಗಾಡ್ತಾ ನಡೆದಾಡ್ತಾ ಇದ್ದೀವೇನು. क्योंकि जैसे बाप को सर्व स्वरूपों से व सर्व संबंधों से जानना आवश्यक है. ಯಾಕಂತಂದರೆ ತಂದೆ ಹೇಗಿದ್ದಾರೋ ಸರ್ವ ಸ್ವರೂಪಗಳಿಂದ ಸರ್ವ ಸಂಬಂಧಗಳಿಂದ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಇದೆ. ऐसे ही बाप द्वारा स्वयं को भी ऐसा जानना आवश्यक है. ಹಾಗೆಯೇ ತಂದೆಯ ಮುಖಾಂತರ ನಾನು ಏನಿದ್ದೀನಿ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಅವಶ್ಯಕ ಇದೆ. ಜಾನನ ಅರ್ಥಾತ್ ಮಾನನ. ತಿಳ್ಕೊಳ್ಳೋದು ಅಂತಂದರೆ ಏನರ್ಥ? ಒಪ್ಕೊಳ್ಳೋದು. मैं जो हूँ जैसा हूँ ऐसे मान कर चलेंगे तो क्या ಸ್ಥಿತಿ ಹೋಗಿ. ನಾನು ಏನಿದ್ದೀನಿ ಹೆಂಗಿದ್ದೀನಿ ಅಂತ ತಿಳ್ಕೊಂಡು ಒಪ್ಕೊಂಡು ನಡೆದ್ರೆ ನಮ್ಮ ಸ್ಥಿತಿ ಏನಾಗ್ಬೋದು. ದೇಹ ಮೇ ವಿದೇಹಿ ವ್ಯಕ್ತ ಮೇ ಹೋತೆ ಅವ್ಯಕ್ತ ಚಲತೆ ಫಿರ್ತೆ ಫರಿಷ್ಠಾ ವ ಕರ್ಮ ಕರ್ತೆ ಹುಯೇ ಕರ್ಮಾತೀತ್. ಅಬ್ಬ ಹೇಳ್ತಾರೆ, ದೇಹ ಮೇ ವಿದೇಹಿ, ಈ ದೇಹ ಇದೆ, ಈ ದೇಹದಲ್ಲಿ ನಾನಾತ್ಮ ಏನಾಗಿದ್ದೀನಿ, ವಿದೇಹಿಯಾಗಿದ್ದೀನಿ. ವ್ಯಕ್ತದಲ್ಲಿದ್ದುಕೊಂಡು ನಾನಾತ್ಮ ಅವ್ಯಕ್ತ ಆಗಿದ್ದೀನಿ ಅಂತ ತಿಳ್ಕೊಂಡು ಹೋಗ್ತಾ ಬರ್ತಾ ಫರಿಸ್ತಾ ಅಥವಾ ಕರ್ಮ ಮಾಡ್ತಾ ಕರ್ಮಾತೀತ ಅವಸ್ಥಾದಲ್ಲಿ ಇರಬೇಕು ಅಂತ ಬಾಬಾ ಹೇಳ್ತಾರೆ. क्योंकि जब स्वयं को अच्छी तरह से जान और मान लेते हैं. ಯಾಕಂತಂದರೆ ಯಾವಾಗ ನನ್ನನ್ನು ನಾನು ಒಳ್ಳೆಯ ರೀತಿಯಿಂದ ತಿಳ್ಕೊಂಡು ಒಪ್ಕೊಂಡು ನಡೆದರೆ, तो जो स्वयं को जानता है उस द्वारा कोई भी संयम अर्थात नियम नीचे ऊपर नहीं हो सकता. ಯಾವಾಗ ನಾನು ಹೇಗಿದ್ದೀನಿ ಏನಿದ್ದೀನಿ ಅಂತ ತಿಳ್ಕೊಂಡು ಒಪ್ಕೊಂಡು ನನ್ನನ್ನು ನಾನು ಒಪ್ಕೊಂಡು ನಡೆದ್ರೆ ಆವಾಗ ಏನಾಗ್ತೀನಿ, ನನ್ನಲ್ಲಿ ಏನು ಬರ್ತದೆ, ಸಂಯಮ ಬರ್ತದೆ. ನಿಯಮಗಳು ಮೇಲೆ ಕೆಳಗೆ ಆಗೋದಿಲ್ಲ ಅಂತಾರೆ ಬಾಬಾ. ಸಂಯಮ ಕೋ ಜಾನನ ಅರ್ಥಾತ್ ಸಂಯಮ ಮೇ ಚಲನ. ಸಂಯಮ ತಿಳ್ಕೊಳ್ಳೋದಂತಂದ್ರೆ ಏನು? ಸಂಯಮದಲ್ಲೇ ನಡೆಯುವಂಥದ್ದು. ಸ್ವಯಂ ಕೋ ಮಾನ್ ಕರ್ಕೆ ಚಲನೆ ವಾಲೆ ಸೆ ಸ್ವತಃ ಹಿ ಸಂಯಮ ಸಾಥ್ ಸಾಥ್ रहता है. ನೀವು ಸ್ವತಃ ನಾನು ಏನಿದ್ದೀನಿ ಅದರಲ್ಲೇ ನಡೆದ್ರೆ ಏನಾಗ್ತದಂತೆ ಬಾಬಾ, ಆಟೋಮೆಟಿಕ್ಕಾಗಿ ಸಂಯಮ ಬಂದೇ ಬಿಡ್ತದೆ. उनको सोचना नहीं पड़ता कि यह संयम है व नहीं. ಅಂಥವ್ರಿಗೆ ವಿಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಂಯಮ ಇದೆಯೋ ಇಲ್ವೋ ಅಂತ. लेकिन स्वयं की स्थिति में स्थित होने वाला जो कर्म करता है, जो बोलता है, जो संकल्प करता है वही संयम बन जाता है. ಬಾಬಾ ಹೇಳ್ತಾರೆ, ಯಾರು ಸ್ವಯಂನ ಸ್ಥಿತಿನಲ್ಲಿ ಸ್ಥಿತ ಆಗಿರ್ತಾರೋ ಅವರು ಕರ್ಮ ಮಾಡ್ತಾ ಮಾತಾಡ್ತಾ ಸಂಕಲ್ಪ ಮಾಡ್ತಾ ಒಳಗಡೆ ಅವ್ರಿಗೇನಿರ್ತಾರೆ, ಸಂಯಮದಲ್ಲಿರ್ತಾರೆ. ಜೈಸೆ ಸಾಕಾರ ಮೇ ಸ್ವಯಂ ಕಿ ಸ್ಮೃತಿ ಮೇ रहने से.
ಹೇಗೆ ಸಾಕಾರದಲ್ಲಿ ಸ್ವಯಂನ ಸ್ಮೃತಿನಲ್ಲಿ ಇದ್ದುಕೊಂಡು ಜೋ ಕರ್ಮ ಕಿಯಾ ವಹಿ ಬ್ರಾಹ್ಮಣ ಪರಿವಾರ ಕಾ ಸಂಯಮ ಹೋ ಗಯಾ. ಯಾರೋ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಮಾಡಿದ್ರಲ್ಲ, ಸ್ವಯಂನಲ್ಲಿ ಸ್ಮೃತಿನಲ್ಲಿ ಇದ್ಕೊಂಡು ಕರ್ಮ ಮಾಡಿದರು, ಬ್ರಾಹ್ಮಣ ಪರಿವಾರದ ಸಂಯಮ ಆಗಿಬಿಡ್ತದೆ. ಯಹ ಸಂಯಮ ಕೈಸೆ ಬನೆ, ಈ ಸಂಯಮ ಹೇಗೆ ಮಾಡ್ಕೋಬೇಕು? ब्रह्मा द्वारा जो कुछ चला वही ब्राह्मण परिवार के लिए संयम बना. ಬ್ರಹ್ಮನ ಮುಖಾಂತರ, ಬ್ರಹ್ಮ ಬಾಬರವರ ಮುಖಾಂತರ ಜೋ ಕುಚ್ ಚಲ, ಏನೇನು ನಡೀತು ಅದೇ ಬ್ರಾಹ್ಮಣ ಪರಿವಾರದವ್ರಿಗೆ ಸಂಯಮ ಆಗಿದೆ. तो स्वयं की स्मृति में रहने से हर कर्म संयम बन ही जाता है. ಹಾಗಾದರೆ ಸ್ವಯಂ ಸ್ಮೃತಿನಲ್ಲಿ ಇರುವುದರಿಂದ ಪ್ರತಿ ಕರ್ಮನೂ ಸಂಯಮ ಆಗಿಬಿಡ್ತದೆ. और साथ साथ समय की पहचान भी उनके सामने सदैव स्पष्ट रहती है. ಅದರ ಜೊತೆಗೆ ಸಮಯಕ್ಕೆ ಪೆಹಚಾನ್ ಭಿ, ಸಮಯದ ಬಗ್ಗೆನೂ ನಾವೇನು ಮಾಡ್ಕೋಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಉನ್ಕೆ ಸಾಮ್ನೆ, ಅವ್ರ ಎದುರುಗಡೆ ಸದೈವ ಸ್ಪಷ್ಟ रहती है, ಎಲ್ಲವೂ ಯಾವಾಗಲೂ ಸ್ಪಷ್ಟ ಆಗಿರ್ತದೆ. जैसे बड़े ऑफिसर्स के सामने सारा प्लान होता है, जिसको देखते हुए वह अपनी अपनी कारोबार चलाते हैं. ಹೇಗೆ ದೊಡ್ಡ ದೊಡ್ಡ ಆಫೀಸರ್ಸ್ ಎದುರುಗಡೆನೂ ಕೂಡ ಇಡೀ ಪ್ಲಾನ್ ಇರ್ತದೋ, ಜಿಸ್ಕೋ ದೇಖ್ತೆ ಹುಯೆ, ಅವ್ರು ನೋಡ್ತಾ ನೋಡ್ತಾ ಅವ್ರು ಏನು ಮಾಡ್ತಾರೆ, ತಮ್ಮ ಕಾರೋಬಾರನ್ನು ನಡೆಸ್ತಿರ್ತಾರೆ. जैसे एरोप्लेन व स्टीमर चलाने वालों के पास अपने अपने प्लान्स होते हैं, जिससे वह रास्ते को स्पष्ट समझ जाते हैं. ಏರೋಪ್ಲೇನ್ ನಡೆಸೋರ್ಗೂ ಕೂಡ ಏನಿರ್ತದೆ, ತಮ್ಮದೇ ಆದಂಥ ಪ್ಲ್ಯಾನ್ಸ್ ಇರ್ತವೆ, ತಮ್ಮ ಮಾರ್ಗ ಅವ್ರಿಗೇನಿರ್ತದೆ ಸ್ಪಷ್ಟ ಕಾಣಿಸ್ತದೆ. इसी प्रकार जो स्वयं को जानता है उससे संयम ऑटोमेटिकली चलते रहते हैं और समय की पहचान भी ऐसे स्पष्ट होती है. ಹಾಗೆಯೇ ಯಾರು ಸ್ವಯಂನ ತಿಳ್ಕೊಂಡಿರ್ತಾರೋ ಅದರಿಂದ ಅವರು ಆಟೋಮೆಟಿಕ್ಕಾಗಿ ಸಂಯಮ ಬಂದ್ಬಿಡ್ತದೆ, ಸಮಯ ಪ್ರಮಾಣ ಅವರು ಸ್ಪಷ್ಟವಾಗಿರ್ತಾರೆ. सारा दिन स्वयं जो है जैसा है वैसी स्मृति रहती है. ಅವ್ರಿಗೆ ಇಡೀ ದಿವಸ ನಾನೇನಿದ್ದೀನಿ, ನನ್ನ ಆತ್ಮ ಶಾಂತ ಸ್ವರೂಪ್, ಜೈಸಾ ಹಿ ವೈಸಿ ಸ್ಮೃತಿ, ಹೇಗಿದ್ದಾರೋ ಅದೇ ಸ್ಮೃತಿನಲ್ಲಿ ಇರ್ತಾರೆ. इसलिए गाया हुआ भी है, जो कर्म मैं करूँगा मुझे देख सभी करेंगे. ಗಾಯನನೂ ಇದೆ, ನನ್ನ ಕರ್ಮ ನೋಡಿ ಬೇರೆದವರು ಮಾಡ್ತಾರೆ. तो ऐसे स्वयं को जानने वाला जो कर्म करेगा वही संयम बन जाएगा. ಹೀಗೆ ಸ್ವಯಂವನ್ನು ತಿಳ್ಕೊಂಡು ಯಾರು ಕರ್ಮ ಮಾಡ್ತಾರೋ ಅವರು ಯಾವಾಗಲೂ ಸಂಯಮದಲ್ಲಿ ಇರ್ತಾರೆ. ಉನ್ಕೋ ದೇಖ್ ಸಭಿ ಫಾಲೋ ಕರೆಂಗೆ, ಅವ್ರನ್ನ ನೋಡಿ ಎಲ್ಲರೂ ಅನುಸರಿಸ್ತಾರೆ. ಐಸಿ ಸ್ಮೃತಿ ಸದಾ ರಹೆ, ಈ ಸ್ಮೃತಿ ಯಾವಾಗಲೂ ಇರಬೇಕು. ಉನ್ಕೋ ದೇಖ್ ಸಭಿ ಫಾಲೋ ಕರೆಂಗೆ, ಅವರನ್ನು ನೋಡಿ ಎಲ್ಲರೂ ಅನುಸರಿಸ್ತಾರೆ. ಐಸಿ ಸ್ಮೃತಿ ಸದಾ ರಹೆ, ಇಂಥ ಒಂದು ಸ್ಮೃತಿ ಯಾವಾಗಲೂ ಇರಬೇಕು. ಪೆಹಲಿ ಸ್ಟೇಜ್ ಜೋ ಹೋತಿ ಹೈ ಉಸ್ಮೇ ಪುರುಷಾರ್ಥ ಕರ್ನಾ ಪಡ್ತಾ ಹೈ. ಮೊದಲೇ ಸ್ಥಿತಿ ಏನಾಗಿದೆ, ಅದರಲ್ಲಿ ಪುರುಷಾರ್ಥ ಮಾಡಬೇಕಾಗ್ತದೆ. ಹರ್ ಕದಮ್ ಮೇ ಸೋಚನಾ ಪಡ್ತಾ ಹೈ ಕಿ ಯಹ ರೈಟ್ ಹೈ ವ ರಾಂಗ್ ಹೈ. ಪ್ರತಿ ಹೆಜ್ಜೆಯಲ್ಲಿನೂ ನಾವು ವಿಚಾರ ಮಾಡಬೇಕಾಗ್ತದೆ, ನಾವು ಮಾಡೋದು, ಮಾತಾಡೋದು, ಸಂಕಲ್ಪ ಮಾಡೋದು ಕರೆಕ್ಟಾಗಿದೆಯೋ ಅಥವಾ ತಪ್ಪಾಗಿದೆಯೇ. ಯಹ ಹಮಾರ ಸಂಯಮ ಹೇ ವಾ ನಹಿ, ಇದು ನಮ್ಮ ಸಂಯಮ ಇದೆಯೋ ಅಥವಾ ಇಲ್ವೋ. ಜಬ್ ಸ್ವಯಂ ಕಿ ಸ್ಮೃತಿ ಮೇ ಸದಾ रहते हैं तो ನ್ಯಾಚುರಲ್ ಹೋ ಜಾತಾ ಹೈ. ಯಾವಾಗ ಸ್ವಯಂನ ಸ್ಮೃತಿ ಇರ್ತದೋ, ಯಾವಾಗಲೂ ಸ್ವಯಂನ ಸ್ಮೃತಿ ಇರ್ತದೋ ಅದು ನ್ಯಾಚುರಲ್ ಆಗ್ತಾ ಹೋಗ್ತದೆ, ಸಹಜ ಆಗಿಬಿಡ್ತದೆ. ಫಿರ್ ಯಹ ಸೋಚನೆ ಕಿ ಅವಶ್ಯಕತೆ ನಹಿ रहती, ಆಮೇಲೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಬ್ ಭಿ ಕೋಯಿ ಕರ್ಮ ಬಿನಾ ಸಂಯಮ ಕೆ ಹೋ ನಹಿ ಸಕ್ತಾ. ಕಬ್ ಭಿ ಯಾವಾಗನೂ ಯಾವುದೇ ಕರ್ಮ ಸಂಯಮ ಇಲ್ಲದೆ ಆಗೋದಿಲ್ಲ. जैसे साकार में स्वयं के नशे में रहने का कारण अथॉरिटी से कह सकते थे कि अगर साकार द्वारा उल्टा भी कोई कर्म हो गया तो उसको भी सुलटा कर देंगे. ಬಾಬಾ ಹೇಳ್ತಾರೆ,
स्वयं के स्वरूप की स्मृति में रहने से यह नशा रहता है. ಸ್ವಯಂನ ಸ್ವರೂಪದ ಸ್ಮೃತಿ ಇರೋದ್ರಿಂದ ಈ ನಶೆ ಇರ್ತದೆ. ಏನಂತಂದರೆ कोई भी कर्म उल्टा हो ही नहीं सकता. ಎಂದೂ ಕೂಡ ಯಾವುದೇ ಕರ್ಮ ಉಲ್ಟಾ ಆಗೋದಿಲ್ಲ. ಐಸಾ ನಶಾ ನಂಬರ್ ವಾರ್ ಸಭಿ ಮೇ रहना चाहिए. ಇಂಥ ಒಂದು ನಶೆ ನಂಬರ್ ವಾರ್ ಎಲ್ಲರಲ್ಲೂ ಇರಬೇಕು. जब फॉलो फादर है तो फॉलो करने वालों की यह स्टेज नहीं आएगी. ಯಾವಾಗ ಫಾಲೋ ಮಾಡ್ತೀರಿ ಅಂತಂದರೆ, ತಂದೆಯನ್ನು ಅನುಸರಿಸ್ತೀರಿ ಅಂತಂದರೆ ಈ ಸ್ಟೇಜ ಇರೋದಿಲ್ಲೇನು. इसको भी फॉलो करेंगे ना. साकार रूप फिर भी पहली आत्मा है ना. ಬ್ರಹ್ಮ ಬಾಬಾ ಸಾಕಾರ ರೂಪ ಅದೇನಾಗಿದೆ, ಮೊದಲ ಆತ್ಮ. जो फर्स्ट आत्मा ने निमित्त बन करके दिखाया तो उनको सेकंड थर्ड जो नंबर वार आत्माएं हैं वह सभी बात में फॉलो कर सकती हैं. ಯಾರು ಫಸ್ಟ್ ಆತ್ಮ ಇದ್ದಾರೋ ಅವರನ್ನು ನೋಡಿ, ಅವರು ನಿಮಿತ್ತ ಆಗಿ ತೋರಿಸಿದಾರಲ್ಲ, ಅದಕ್ಕೆ ಸೆಕೆಂಡ್ ಮತ್ತು ನಂಬರ್ ವಾರಿನ ಆತ್ಮಗಳಿದ್ದೀರಲ್ಲ, ನೀವು ಅವರನ್ನು ಏನು ಮಾಡಬೇಕು, ಫಾಲೋ ಮಾಡಬೇಕು. निराकार स्वरूप की बात अलग है. साकार में निमित्त बनकर के जो कुछ करके दिखाया वह सभी फॉलो कर सकते हैं. ನಿರಾಕಾರ ಸ್ವರೂಪ ಅದು ಬೇರೆ ಮಾತು. ಸಾಕಾರದಲ್ಲಿ ನಿಮಿತ್ತ ಆಗಿರ್ತಕ್ಕಂಥ ಬ್ರಹ್ಮ ಬಾಬಾ ಎಲ್ಲವನ್ನ ಮಾಡಿ ನಮಗೆ ತೋರಿಸಿ ಹೋಗಿದ್ದಾರಲ್ಲ, ಅದನ್ನೇ ನಾವೇನು ಮಾಡಬೇಕಾಗಿದೆ, ಫಾಲೋ ಮಾಡ್ತಾ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಮಾಡ್ತಾ ಹೋಗಬೇಕು. इसी को कहा जाता है अपने में संपूर्ण निश्चय बुद्धि. ಇದಕ್ಕೆ ಹೇಳಲಾಗ್ತದೆ ತಮ್ಮ ಮೇಲೆ ಸಂಪೂರ್ಣ ನಿಶ್ಚಯ ಬುದ್ಧಿ. जैसे बाप में 100% निश्चय बुद्धि बनते हैं तो बाप के साथ साथ स्वयं में भी इतना निश्चय बुद्धि जरूर बने. ಎಷ್ಟು ಬಾಬರವ್ರ ಮೇಲೆ 100% ನಿಶ್ಚಯ ಬುದ್ಧಿ ನಮಗಿದೆಯೋ ನಮ್ಮ ಮೇಲೇನೂ ಕೂಡ ನಮಗೆ ನಿಶ್ಚಯ ಇರಬೇಕು ಅಂತ ಹೇಳ್ತಾರೆ ಬಾಬಾ. जैसे ऐसी स्टेज है अंत स्थिति आಗಿದೆ ಏನು. जैसे गाड़ी अगर ठीक पट्टे पर चलती है तो निश्चय रहता है एक्सीडेंट हो नहीं सकता. ಹೇಗೆ ಗಾಡಿ ಎಲ್ಲ ಬರೋಬ್ಬರಿ ಒಳ್ಳೆ ಕಂಡೀಷನಲ್ಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗೋದಿಲ್ಲ ಅನ್ನೋ ಒಂದು ನಿಶ್ಚಯ ಇರ್ತದಲ್ಲ, ಬೇಫಿಕರ್ ಹೋ ಚಲಾತೆ रहते हैं. ಎಲ್ಲ ಸರಿಯಾಗಿತ್ತು ಅಂತಂದರೆ ನಿಶ್ಚಿಂತೆಯಾಗಿ ಗಾಡಿಯನ್ನು ನಡೆಸ್ತಾರೆ. वैसे ही अगर स्वयं की स्मृति का नशा है, फाउंडेशन ठीक है तो कर्म और वचन संयम के बिना हो नहीं सकता. ವಯಸ್ಸೆ ಹಾಗೆಯೇ ಒಂದು ವೇಳೆ ಸ್ವಯಂನ ಸ್ಮೃತಿ ನಶೆ ಇತ್ತು ಅಂತಂದರೆ, ಆ ಫೌಂಡೇಶನ್ ಸರಿಯಾಗಿತ್ತು ಅಂತಂದರೆ ಕರ್ಮ ಮತ್ತು ವಚನ ಸಂಯಮದ ಬಿಟ್ಟು ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಐಸಿ ಸ್ಟೇಜ್ ಸಮೀಪ ಆ ರಹಿ ಹೇ. ಅಂಥ ಒಂದು ಸ್ಥಿತಿ ಸಮೀಪ ಬರ್ತಾ ಇದೆ ಎಲ್ಲರದು ಅಂತ ಹೇಳ್ತಾರೆ ಬಾಬಾ. इसको ही कहा जाता है संपूर्ण स्टेज के समीप. ಇದಕ್ಕೆ ಹೇಳ್ತಾರೆ ಸಂಪೂರ್ಣ ಸ್ಥಿತಿಯ ಸಮೀಪ. इस स्वमान में स्थित होने से अभिमान नहीं आता. ಈ ಸ್ವಮಾನದಲ್ಲಿ ಸ್ಥಿತ ಆಗೋದರಿಂದ ಅಭಿಮಾನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जितना स्वमान उतनी निर्माणता. ಎಷ್ಟೆಷ್ಟು ಸ್ವಮಾನ ಇದೆ ಅಷ್ಟು ನಿರ್ಮಾಣತಾ ಆಗ್ತದೆ. इसलिए उनको अभिमान नहीं रहेगा. ಅದಕ್ಕಾಗಿ ಅವ್ರಿಗೆ ಅಭಿಮಾನ ಇರೋದಿಲ್ಲ. जैसे निश्चय की विजय अवश्य है, ಹೇಗೆ ನಿಶ್ಚಯದ ವಿಜಯ ಅವಶ್ಯಕ ಇದೆ, इसी प्रकार ऐसे निश्चय बुद्धि के हर कर्म में विजय है. ಇದೇ ಪ್ರಕಾರವಾಗಿ ನಿಶ್ಚಯ ಬುದ್ಧಿ ಪ್ರತಿಯೊಂದು ಕರ್ಮದಲ್ಲಿ ವಿಜಯಿಯಾಗಿರ್ತೀರ. ಅರ್ಥಾತ್ ಹರ್ ಕರ್ಮ ಸಂಯಮ ಕೆ ಪ್ರಮಾಣ ಹೇ. ಬಾಬಾ ಹೇಳ್ತಾರೆ ಪ್ರತಿಯೊಂದು ಕರ್ಮನೂ ಏನಿರಬೇಕಂತಾರೆ ಬಾಬಾ, ಸಂಯಮದ ಪ್ರಮಾಣ ಇರಬೇಕು. ತೋ ವಿಜಯ್ ಹೈ ಹಿ ಹೈ, ವಿಜಯ ಹಾಗೇ ಆಗ್ತದೆ. ಐಸೆ ಅಪನೆ ಕೋ ಚೆಕ್ ಕರೋ. ಹಾಗೆ ತಾವು ಚೆಕ್ ಮಾಡ್ಕೊಳ್ಳಿ. ಕಹಾ ತಕ್ ಇಸ್ ಸ್ಟೇಜ್ ಕೆ ನಜ್ದೀಕ್ ಹೇ. ಎಲ್ಲಿವರೆಗೆ ಈ ಸ್ಥಿತಿಗೆ ಸಮೀಪಿದ್ದೀರಾ. ಜಬ್ ಆಪ್ ಲೋಗ್ ನಜ್ದೀಕ್ ಆಯೆಂಗೆ ತಬ್ ಫಿರ್ ದೂಸರೋं के भी ನಂಬರ್ ನಜ್ದೀಕ್ ಆಯೆಂಗೆ. ತಾವು ಎಷ್ಟು ಸಮೀಪ ಬರ್ತೀರೋ ಬೇರೆದವರು ಕೂಡ ಸಮೀಪ ಇರ್ತಾರೆ. ದಿನ ಪ್ರತಿದಿನ ಐಸೆ ಪರಿವರ್ತನ ಕಾ ಅನುಭವ ತೋ ಹೋತಾ ಹೋಗಾ. ದಿನ ಪ್ರತಿದಿನ ಇಂಥ ಒಂದು ಪರಿವರ್ತನೆಯ ಅನುಭವ ಆಗ್ತಿರ್ತದೆ. ವೆರಿಫೈ ಕರಾನಾ ಏಕ್ ತೋ ಕೋ ರಿಗಾರ್ಡ್ ದೇನಾ ವಹ ದೂಸರಿ ಬಾತ್ ಹೇ. ಚೆಕ್ ಮಾಡಿಕೊಳ್ಳೋದು, ಇನ್ನೊಬ್ಬರಿಗೆ ಗೌರವ ಕೊಡೋದು ಅದು ಬೇರೆ ಮಾತು. ಲೇಕಿನ್ ಅಪನೆ ಮೇ ನಿಶ್ಚಯ ರಖ್
कोई से पूछना वह दूसरी बात. ತಮ್ಮ ಮೇಲೆ ನಿಶ್ಚಯ ಇಟ್ಕೊಂಡು कोई से पूछना ಬೇರೆದವರನ್ನು ಕೇಳೋದು ಅದು ಎರಡನೇ ಮಾತು. वह जो कर्म करेगा निश्चय बुद्धि होगा. ಯಾರು ಕರ್ಮ ಮಾಡ್ತಾರೋ ಅವ್ರಿಗೆ ನಿಶ್ಚಯ ಬುದ್ಧಿ ಇರ್ತದೆ. बाप ही बच्चों को रिगार्ड देकर राय सलाह देते हैं ना. ಬಾಬಾನೂ ಕೂಡ ಮಕ್ಕಳಿಗೆ ಗೌರವ ಕೊಟ್ಟು ಸಲಹೆ ಹೇಳ್ತಾರೆ. ಐಸಿ ಸ್ಟೇಜ್ ಕೋ ದೇಖನಾ ಹೇ ಕಿತನಾ ನಜ್ದೀಕ್ ಆಯೇ ಹೇ. ಇಂಥ ಸ್ಥಿತಿ ಅಂತಂದರೆ ನಾವು ಕೂಡ ಎಲ್ಲ ಆತ್ಮಗಳಿಗೂ ಗೌರವ ಕೊಟ್ಟು ಅವ್ರಿಗೆ ಸಲಹೆ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಫಿರ್ ಯಹ ಸಂಕಲ್ಪ ನಹಿ ಆಯೇಗಾ ಪತಾ ನಹಿ ಯಹ ರೈಟ್ ಹೇ ವ ರಾಂಗ್ ಹೇ. ಈ ಸಂಕಲ್ಪ ಎಂದೂ ಬರೋದಿಲ್ಲ, ಅದು ತಪ್ಪಾಗಿದೆಯೋ ಸರಿಯಾಗಿದೆಯೋ. ಯಹ ಸಂಕಲ್ಪ ಮಿಟ್ ಜಾಯೇಗಾ, ಈ ಸಂಕಲ್ಪ ಹೋಗ್ಬಿಡ್ತದೆ. ಕ್ಯೋಂಕಿ ಮಾಸ್ಟರ್ ನಾಲೆಜ್ಫುಲ್ ಹೋ, ಯಾಕಂದರೆ ನೀವು ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಾ. ಸ್ವಯಂ ಕೆ ನಶೆ ಮೇ ಕಮ್ಮಿ ನಹಿ ಹೋನಿ ಚಾಹಿಯೆ, ಸ್ವಯಂನಲ್ಲಿ ನಶೆ ಕಡಿಮೆ ಆಗಬಾರ್ದು. ಕಾರೋಬಾರ್ ಕೆ ಸಂಯಮ್ ಕೆ ಪ್ರಮಾಣ ಏಕ್ ದೋ ಕೋ ರಿಗಾರ್ಡ್ ದೇನಾ. ಬಾಬಾ ಹೇಳ್ತಾರೆ ಕಾರೋಬಾರ್ ಕೆ ಸಂಯಮ್ ಕೆ ಪ್ರಮಾಣ, ಏನು ಮಾಡ್ತಿರಲ್ಲ ಅದರದ್ದು ರಿಗಾರ್ಡ್ ದೇನಾ, ಗೌರವ ಕೊಡಬೇಕು. ಸಂಯಮ ಪ್ರಮಾಣ ಗೌರವ ಕೊಡಬೇಕು. ಯಹ ಭಿ ಏಕ್ ಸಂಯಮ್ ಹೇ, ಇದು ಕೂಡ ಒಂದು ಸಂಯಮ ಆಗಿದೆ. ಐಸಿ ಸ್ಟೇಜ್ ಹೇ ಜೈಸೆ ಏಕ್ ಸ್ಯಾಂಪಲ್ ರೂಪ್ ಮೇ ದೇಖಾನ, ಇಂಥ ಸ್ಥಿತಿ ಇರಬೇಕು. ಹೇಗೆ ಸ್ಯಾಂಪಲ್ ರೂಪ್ನಲ್ಲಿ ನೋಡಿದ್ರಲ್ಲ, तो साकार द्वारा देखी हुई बातों को फॉलो करना तो सहज है ना. ಸಾಕಾರ ಮುಖಾಂತರ ನೋಡಿದಂಥ ಮಾತುಗಳು ಫಾಲೋ ಮಾಡೋದು ಬಹಳ ಸಹಜ ಇದೆಯಲ್ಲ. तो ऐसी स्टेज समानता की आ रही है ना, ಇಂಥ ಸ್ಥಿತಿಯ ಸಮಾನತೆ ಬಂದಿದ್ದೀರೇನು. अभी ऐसे महान और गुह्य गति वाला पुरुषार्थ चलना है. ಈಗ ಇಂಥ ಒಂದು ಮಹಾನ್ ಮತ್ತು ಗುಪ್ತವಾಗಿ ಅದರ ಪುರುಷಾರ್ಥದ ಗತಿ ಏನಾಗಬೇಕು, ತೀವ್ರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಸಾಧಾರಣ ಪುರುಷಾರ್ಥ ನಹಿ, ಸಾಧಾರಣ पुरुषार्थ नहीं. साधारण पुरुषार्थ तो बचपन का हुआ, लेकिन अब विशेष आत्माओं के लिए विशेष ही है. ಅದಕ್ಕಾಗಿ ನೀವೆಲ್ಲ ವಿಶೇಷ ಆತ್ಮಗಳು, ವಿಶೇಷವಾಗಿ ಪುರುಷಾರ್ಥ ಮಾಡಬೇಕಾಗ್ತದೆ. ಅಚ್ಛಾ, ಓಂ ಶಾಂತಿ.